ರಕ್ಷಿಸಬೇಕಾದ ಪೊಲೀಸರೇ ರಾಕ್ಷಸತನ ಮೆರೆದ ಸ್ಟೋರಿ ಇದು. ನೋಡಿ ಹೇಗೆ ಏಕಾಏಕಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತ. ತಪ್ಪೇ ಮಾಡಿದ್ರು ವಿಚಾರಿಸೋದಕ್ಕೆ ಒಂದು ಕಾನೂನು ಅಂತ ಇದೆ, ನೀತಿ ನಿಯಮ ಅಂತ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ ಅನ್ನೋದು ಬಂದಿದೆ. ಆದ್ರೆ ಈ ವಿಡಿಯೋದಲ್ಲಿ ಅದ್ಯಾವುದಕ್ಕೂ ಬೆಲೆ ಕೊಟ್ಟ ಹಾಗೆ ಕಾಣಿಸ್ತಾ ಇಲ್ಲ. ಯುವಕ ತನ್ನ ಪಾಡಿಗೆ ತಾನು ಮೊಬೈಲ್ನಲ್ಲಿ ಏನೋ ವಿಡಿಯೋ ನೋಡ್ತಾ ಕೂತಿದ್ದಾನೆ. ಈ ವೇಳೆ ಏಕಾಏಕಿಯಾಗಿ ಎಂಟ್ರಿ ಕೊಟ್ಟ ಈ ಇಬ್ಬರು ಪೊಲೀಸ್, ಅದರಲ್ಲೂ ಸಿವಿಲ್ ಡ್ರೆಸ್ ನಲ್ಲಿ ಬಂದ ಎಸ್ಐ ಲಾಠಿಯಿಂದ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ಪಾಪ ಆ ಹುಡುಗನಿಗೆ ಏನಾಯ್ತು ಯಾಕಾಯ್ತು ಅನ್ನೋ ಸಣ್ಣ ಉತ್ತರ ಕೊಡದೆ ಹಲ್ಲೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೋಟೆಲ್ನಲ್ಲಿ ನಡೆದ ಘಟನೆ ಇದು, ಹಳೆ ವಿಡಿಯೋ, ಸಿಗರೇಟ್ ಸೇದಿದ ಅನ್ನೋದಕ್ಕೆ ಹಲ್ಲೆ ಮಾಡಿದ್ವಿ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದೇನೇ ಹೇಳಿ, ಹಳೆಯದೋ ಅಥವಾ ಹೊಸದೋ ಕಾರಣವೇ ಇಲ್ಲದೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋ ತುಮಕೂರು ಜಿಲ್ಲೆ, ಅದರಲ್ಲೂ ಕೂಡ ಗೃಹ ಸಚಿವರ ತವರು ಕ್ಷೇತ್ರದಲ್ಲೇ ಕೊರಟಗೆರೆ ತಾಲೂಕು ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹೀಗೆ ಮೃಗೀಯವಾಗಿ ನಡೆದುಕೊಂಡಿದ್ದು ಅಕ್ಷಮ್ಯ ಅಪರಾಧ. ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಅವರ ಈ ರೀತಿಯ ಮೃಗೀಯ ವರ್ತನೆಗೆ ತಕ್ಕ ಪಾಠ ಕಲಿಸಬೇಕು. ಇಲ್ಲದೆ ಹೋದ್ರೆ ಕೊರಟಗೆರೆ ತಾಲೂಕು ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಲಾಠಿ ಹಿಡಿದು ಹುಡುಗನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎಂಬುದಕ್ಕೆ ಕಾರಣವನ್ನ, ಅದರಲ್ಲೂ ನಿಖರವಾದ ಕಾರಣವನ್ನ ಹೇಳಬೇಕಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.